ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹ್ಯಾರಿ ಬ್ರೂಕ್ ಶ್ರೀಲಂಕಾದ ಶತಕಕ್ಕೆ ಪಾಕಿಸ್ತಾನ ಧೂಳಿಪಟ. ಮೊದಲನೇ ತಂಡವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟ ಇಂಗ್ಲೆಂಡ್. ಪಾಕಿಸ್ತಾನದ ಸೆಮಿಫೈನಲ್ ಕನಸು ನುಚ್ಚುನೂರು ಮಾಡಿದ ಹ್ಯಾರಿ ಬ್ರೂಕ್. ಈ ಪಂದ್ಯದ ಹೈಲೈಟ್ಸ್ ಬೇಕಾದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು T20 ವಿಶ್ವಕಪ್ 2026ರ 5ನೇ ಸೂಪರ್ 8ರ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪಾಕಿಸ್ತಾನವನ್ನು ಬಗ್ಗು ಹೊಡೆದು ಸೆಮಿಫೈನಲ್ ಸ್ಥಾನವನ್ನು ಬಹುತೇಕ ಖಚಿತ ಮಾಡಿಕೊಂಡಿತ್ತು ಅಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ 164 ರನ್ಗಳ ಒಂದು ಮೊತ್ತಾದರೆ ಕಲೆ ಹಾಕಿತು. ಇನ್ನು 165 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ನ ನಾಯಕ ಹ್ಯಾರಿ ಬ್ರೂಕ್ ಸಿಡಿಸಿದ ಸಿಡಿಲಬ್ಬರದ ಶತಕದ ನೆರವಿನಿಂದ 18.5 ಓವರ್ಗಳಲ್ಲಿ ಗುರಿ ತಲುಪಿತು ಇಂಗ್ಲೆಂಡ್ ತಂಡ. ಇನ್ನು ಈ ಸೋಲಿನೊಂದಿಗೆ ಪಾಕಿಸ್ತಾನ ತಂಡ ತನ್ನ ಸೆಮಿಫೈನಲ್ ಪ್ರವೇಶಿಸುವ ಕನಸು ನುಚ್ಚುನೂರಾಗಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಪವರ್ ಪ್ಲೇ ನಲ್ಲೇ ಇಂಗ್ಲೆಂಡ್ಗೆ ಶಾಕ್ ಕೊಟ್ಟ ಅಫ್ರಿದಿ. ಹೌದು ಸ್ನೇಹಿತರೆ, 165 ರನ್ಗಳ ಒಂದು ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡ ಕಳಪೆ ಆರಂಭ ಪಡೆದುಕೊಂಡಿತು. ಖಾತೆ ತೆರೆಯುವ ಮುನ್ನವೇ ಫಿಲ್ ಸಾಲ್ಟ್ 0 ರನ್ಗೆ ವಿಕೆಟ್ ಕಳೆದುಕೊಂಡರಂತಾನೆ ಹೇಳ್ಬಹುದು. ಶಹೀನ್ ಅಫ್ರಿದಿ ಬೌಲಿಂಗ್ ನಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚ್ ನೀಡಿ ಸಾಲ್ಟ್ ಔಟ್ ಆದರು. ಟೂರ್ನಿ ಉದ್ದಕ್ಕೂ ಫಾರ್ಮ್ ಸಮಸ್ಯೆ ಎದುರಿಸುತ್ತಿದ್ದಂತ ಜಾಸ್ ಬಟ್ಲರ್ ಕೂಡ ಇಂದು ಕೂಡ 2 ರನ್ ಗಳಿಸಿ ವಿಕೆಟ್ ಆದರೂ ಒಪ್ಪಿಸಿ ನಿರಾಶೆ ಕೂಡ ಮೂಡಿಸಿದರು. ಇನ್ನು ಜಾಕಬ್ ಬೆಥೆಲ್ ಕೂಡ ಇವತ್ತಿನ ಪಂದ್ಯದಲ್ಲಿ ಕೇವಲ 8 ರನ್ ಗಳಿಸಿ ಔಟ್ ಆದರು. ಇನ್ನು ಈ ಮೂವರು ಪವರ್ ಪ್ಲೇ ನಲ್ಲಿ ತಂಡದ ಮೊತ್ತ 35 ರನ್ಗಳಾಗುವಷ್ಟರಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ಇನ್ನು ಮೂವರು ಕೂಡ ಶಹೀನ್ ಅಫ್ರಿದಿಗೆ ವಿಕೆಟ್ ಒಪ್ಪಿಸಿದರಂತಾನೆ ಹೇಳ್ಬಹುದು. ಇನ್ನು ಮಧ್ಯಮ ಕ್ರಮಾಂಕವು ಕುಸಿತ. ಹೌದು ಸ್ನೇಹಿತರೆ, ನಂತರ ಬಂದಂತ ಟಾಮ್ ಬಾಟಮ್ ಕೂಡ ಹೆಚ್ಚು ಸಮಯ ಕ್ರೀಸ್ ನಲ್ಲೇ ನಿಲ್ಲಿಲ್ಲ. 6 ಬಾಲ್ಗಳಲ್ಲಿ ಕೇವಲ 2 ರನ್ ಗಳಿಸಿ ಮಿಸ್ಟರಿ ಸ್ಪಿನ್ನರ್ ಆದಂತಹ ಉಸ್ಮಾನ್ ತಾರಿಕ್ಗೆ ವಿಕೆಟ್ ಒಪ್ಪಿಸಿದರು. ಇನ್ನು ತಂಡ 58ಕ್ಕೆ 4 ವಿಕೆಟ್ ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ನಾಯಕ ಹ್ಯಾರಿ ಬ್ರೂಕ್ ಜೊತೆಗೂಡಿದ ಶ್ಯಾಮ್ ಕರಣ್ ಅವರು 5ನೇ ವಿಕೆಟ್ಗೆ ಜೊತೆ ಆಟದಲ್ಲಿ 45 ರನ್ ಸೇರಿಸಿ ತಂಡಕ್ಕೆ ಒಂದು ಚೇತರಿಕೆ ನೀಡಿದ್ದರು. ಆದರೆ 16 ರನ್ ಗಳಿಸಿದ್ದಂತ ಶ್ಯಾಮ್ ಕರಣ್ ಕೂಡ ಉಸ್ಮಾನ್ ತಾರಿಕ್ ಬೌಲಿಂಗ್ ನಲ್ಲಿ ನವಾಜ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಹೌದು ಸ್ನೇಹಿತರೆ, ಇನ್ನು ಶತಕ ಸಿಡಿಸಿ ಅಬ್ಬರಿಸಿದ ಬ್ರೂಕ್. ಒಂದು ಕಡೆ ವಿಕೆಟ್ ಬೀಳ್ತಿದ್ದರೂ ತನ್ನ ಸಿಡಿಲಬ್ಬರದ ಬ್ಯಾಟಿಂಗ್ ಮುಂದುವರಿಸಿದ ಹ್ಯಾರಿ ಬ್ರೂಕ್ ಅವರು 49 ಬಾಲ್ಗಳಲ್ಲಿ ಶತಕಾದರೆ ಪೂರ್ಣಗೊಳಿಸಿದರು. ಶಹೀನ್ ಅಫ್ರಿದಿ ಬೌಲಿಂಗ್ ನಲ್ಲಿ ಸತತ ಒಂದು ಸಿಕ್ಸರ್ ಹಾಗೂ ಒಂದು ಬೌಂಡರಿ ಸಿಡಿಸಿ 100 ರನ್ ಪೂರೈಸಿದ ಬ್ರೂಕ್ ಅವರು ನಂತರದ ಎಸೆತದಲ್ಲೇ ಕ್ಲೀನ್ ಬೋಲ್ಡ್ ಆದರು. ಅವರ ಇನ್ನಿಂಗ್ಸ್ ನಲ್ಲಿ 10 4 ಮತ್ತು 4 ಸಿಕ್ಸರ್ಗಳು ಕೂಡ ಇದ್ದವಂತಾನೆ ಹೇಳ್ಬಹುದು. ಇನ್ನು ತಂಡದ ಗೆಲುವಿಗೆ ಕೇವಲ 10 ರನ್ಗಳಿದ್ದಾಗ ಬ್ರೂಕ್ ಅವರು ಪೆವಿಲಿಯನ್ ಆದರೆ ಸೇರಿಕೊಂಡರು. ಇನ್ನು ಬ್ರೂಕ್ ಔಟ್ ಆದಾಗ ಇಂಗ್ಲೆಂಡ್ ತಂಡ 18 ಬಾಲ್ಗಳಲ್ಲಿ ಕೇವಲ 10 ರನ್ ಗಳಿಸಬೇಕಾಗಿತ್ತು. ಆದರೆ ಸಲ್ಮಾನ್ ಮಿರ್ಜಾ ಹಾಕಿದಂತ 18ನೇ ಓವರ್ ನಲ್ಲಿ ಕೇವಲ 5 ರನ್ ಮಾತ್ರ ಬಂದವು. ಇನ್ನು ಮೊಹಮ್ಮದ್ ನವಾಜ್ ಹಾಕಿದಂತ 19ನೇ ಓವರ್ನ ಮೊದಲನೇ ಬಾಲ್ ಅಲ್ಲಿ 23 ಬಾಲ್ಗಳಲ್ಲಿ 28 ರನ್ ಗಳಿಸಿದ್ದಂತ ವಿಲ್ ಜಾಕ್ಸ್ ಔಟ್ ಆದರಂತಾನೆ ಹೇಳ್ಬಹುದು. ಆದರೆ ಓವರ್ 10 ಕೂಡ ಖಾತೆ ತೆರೆಯದೆ ಅದೇ ಓವರ್ ನಲ್ಲಿ ಸ್ಟಂಪ್ ಔಟ್ ಆದರು. ಆ ಓವರ್ ನಲ್ಲಿ ಇಂಗ್ಲೆಂಡ್ ಗಳಿಸಿದ್ದು ಕೇವಲ 2 ರನ್ ಮಾತ್ರ. ಇನ್ನು ಕೊನೆಯ ಓವರ್ ನಲ್ಲಿ ಇಂಗ್ಲೆಂಡ್ ಗೆಲ್ಲಲು 6 ಬಾಲ್ಗಳಲ್ಲಿ 3 ರನ್ ಅಗತ್ಯವಿತ್ತು. ಕೈಯಲ್ಲಿ 2 ವಿಕೆಟ್ ಮಾತ್ರ ಉಳಿದಿತ್ತು. ಆದರೆ ಮಿರ್ಜಾ ಎಸೆದ ಮೊದಲನೇ ಎಸೆತದಲ್ಲಿ ಆರ್ಚರ್ ಅವರು ಬೌಂಡರಿ ಸಿಡಿಸಿ ಇಂಗ್ಲೆಂಡ್ ತಂಡಕ್ಕೆ ರೋಚಕ ಜಯ ಆದರೆ ತಂದುಕೊಟ್ಟರು. ಹೌದು ಸ್ನೇಹಿತರೆ, ಇನ್ನು ಸೆಮಿಫೈನಲ್ ಪ್ರವೇಶ ಮಾಡಿದ ಇಂಗ್ಲೆಂಡ್. ಇನ್ನು ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ತಂಡ ಟೂರ್ನಿಯಲ್ಲೇ ಮೊದಲನೇ ತಂಡವಾಗಿ ಸೆಮಿಫೈನಲ್ ಆದರೆ ಪ್ರವೇಶ ಮಾಡಿದೆ. ಇನ್ನು T20 ವಿಶ್ವಕಪ್ ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಇದು ಸತತ 5ನೇ ಸೆಮಿಫೈನಲ್ ಪ್ರವೇಶವಾಗಿದೆ ಅಂತ ಹೇಳ್ಬಹುದು. 2016ರಿಂದ ಸತತವಾಗಿ ಆಂಗ್ಲರ ತಂಡ 4ರ ಘಟ್ಟಕ್ಕೆ ಪ್ರವೇಶ ಪಡೆದಿದೆ. 2016ರಲ್ಲಿ ರನ್ನರ್ ಅಪ್ ಆದರೆ 2022ರಲ್ಲಿ ಚಾಂಪಿಯನ್ ಕೂಡ ಆಗಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.